ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ನಾನಿವತ್ತು ನಿಮಗೆಲ್ಲ ತೋರ್ಸೋಕೆ ಹೊರಟಿರೋದು ಚಿಕ್ಕದೇವಮ್ಮನ ಬೆಟ್ಟನ. ಅದು ಮೈಸೂರಿಗೂ ಕೂಡ ಹತ್ತಿರ ಇದೆ, ನಮ್ಮ ಎಚ್ ಡಿ ಕೋಟೆಗೆ ಆ್ಯಂಡ್ ಸರ್ಗೂರ್ಗಂತೂ ತುಂಬಾ ಹತ್ತಿರ. ನೀವು ವೀಕೆಂಡ್ಸಲ್ಲಿ ಪ್ಲ್ಯಾನ್ ಆಗಿ ಬನ್ನಿ, ದೇವರು ತುಂಬ ಪವರ್ಫುಲ್ಲು, ನೀವು ಕೂಡ ಬೇಡ್ಕೊಂಡಿದ್ದೆಲ್ಲ ಈಡೇರ್ಬೋದು. ಆ್ಯಂಡ್ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ಏನಪ್ಪ ಅಂತ ಅಂದರೆ, ಬಿಸಿಲು ಟೈಮಲ್ಲಿ ಮಾತ್ರ ಹೋಗಬೇಡಿ. ಕಾಲು ಸುಟ್ಟು ಯಪ್ಪ ಬುಕ್ಕೆ ಬರೋದೊಂದು ಬಾಕಿ ಆಗುತ್ತೆ ಅಷ್ಟೇ. ಇವಳಂತ ಕಾಲು ಸುಡ್ತೈತೆ ಅಂದ್ಬಿಟ್ಟು ನನಗಿಂತ ಅಲ್ಲೇ ನಿಂತ್ಕೊಂಡು ಮರದ ಕೆಳಗಡೆ ಈಗ ಓಡಿ ಬರ್ತಾಳೆ. ಏನು ಮಾಡೋದು ಇವಳಿಗೆ. ಬಂದು ದೇವ್ರ ಮುಂದ್ಗಡೆ ನಾನು ಕುಂಕುಮ ಹಚ್ಕೊಂಡು ದೀಪಂಗೂ ಕುಂಕುಮ ಹಚ್ಬಿಟ್ಟು ಹಂಗೆ ಒಳಗಡೆ ಹೋಗೋಣ ಅಂತ ಹೋದ್ವಿ. ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯೂವಲ್ಲಿ ಬಿಡ್ತಾಯಿದ್ರು. ಹೋದ್ವಿ ಲೈನಲ್ಲೇ. ಹೋಗಿ ನೋಡಿದ್ರೆ ಅಲ್ಲಿ ಅಷ್ಟೊಂದು ಏನು ಜನ ಇರಲಿಲ್ಲ, ಒಳಗಡೆ ಕಡಿಮೆನೇ ಇದ್ದರು. ಒಂದು ಲೈನ್ ನಿಂತಿದ್ರು ಅಷ್ಟೇ. ನಾವೆಲ್ಲ ಫುಲ್ ರಶ್ ಇರುತ್ತೆ, ಒಂದು ಅರ್ಧ ಗಂಟೆ ಕ್ಯೂವಲ್ಲೇ ನಿಲ್ಲಬೇಕಾಗುತ್ತೆ ಅಂದ್ಕೊಂಡ್ವಿ. ನೋಡಿದ್ರೆ ಇಲ್ಲ, ಒಂದೇ ಲೈನ್. ಒಳಗಡೆ ಹೋದ್ವಿ. ದೇವ್ರ ದರ್ಶನ ಏನೋ ಚೆನ್ನಾಗೇ ಆಯಿತು. ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಬಿಡಲಿಲ್ಲ. ವೀಡಿಯೋ ಹೊರ್ಗಡೆ ಮಾಡ್ಕೊಳ್ಳಿ ಅಂದರು. ಹಂಗೆ ಟೆಂಪಲಿಂದ ಎಕ್ಸಿಟ್ ಆಗಿಬಿಟ್ಟು ಕೆಳಗಡೆ ಹೋದ್ವಿ ಕಬ್ಬಿನ ಜ್ಯೂಸ್ ಕುಡಿಯೋದ ಅಂತ. ಒಂದು ಲೋಟ ಕಬ್ಬಿನ ಜ್ಯೂಸ್ ಹಾಕಿಸ್ಕೊಂಡಿದ್ದೆ, ಚೆನ್ನಾಗಿ ಕುಡ್ಕೊಂಡ್ವಿ. ಹೋಗೋದ ಅಂತ ಹೊರಟ್ರೆ ಕಾಲು ಸುಡ್ತೈತೆ, ಸ್ಲಿಪ್ಪರ್ ಬೇರೆ ಅಲ್ಲಿ ಬಂದಿದ್ದು ವೆಹಿಕಲ್ ಒಳಗಡೆ ಬಿಟ್ಬಿಟ್ಟಿದ್ದೀವಿ. ನಡಿಯೋಕ್ಕಾಗಲ್ಲ, ಹಿಂಗೋ ಕಷ್ಟಪಟ್ಟು ಓಡ್ಕೊಂಡು ಗುಡು ಅಂತ ಹೋದ್ವಿ. ರಾಣಿ ಪೋಸ್ ಕೊಟ್ಕೊಂತವಳೆ, ನಾವೇನು ಮಾಡವ, ವ್ಲಾಗ್ ಮಾಡ್ಕೊಂಡು ನಿಂತಿದ್ದೀವಿ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಿದ್ಕೊಂಡೆ ಚಿಲ್ಪಿಲ್ಲಂಗೆ ಆಡ್ತಾಳೆ ಇವಳು. ಇನ್ನು ವೀಡಿಯೋ ಮಾಡ್ತಾಯಿಲ್ಲ ಅಂದರೆ ಹೆಂಗೆ ಆಡ್ತಾಳೆ ಅಂತ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮಂಗ್ರಂಗೆ ಆಡುತ್ತೆ ಇದು ಚಿಲ್ಪಿಲೆ. ಇವಳ ಜೊತೆಗಿದ್ಬಿಟ್ರೆ ಬೇಜಾರೇ ಆಗಲ್ಲ ಅಂದ್ಕೊಳ್ಳಿ. ಒಂಥರ ಏನೋ ಜೊತೆಯಲ್ಲಿ ಒಂದು ಎಂಟರ್ಟೈನ್ ಮಾಡೋಕ್ಕೊಂದು ಕೋತಿ ಐತೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಹಂಗೆ ಆಡ್ತಾಳೆ ನೋಡಿ, ನಡೀತಾರೆ ಸ್ಟೈಲ್ನ. ಗಂಡ್ಮಗು ವಿಡಿಯೋ ಮಾಡ್ತಾ ಇದ್ದೆ, ಬಂದ್ಬಿಟ್ಟು ಓ ಅಂತಂದ್ರು. ನಾನು ಗಂಡ್ಮಗು ಅಂತ ಕಂಟಿನ್ಯೂ ಮಾಡಿದೆ ಅಷ್ಟೇ. ಇವಳು ಎಂಥವಳು ಅಂದರೆ, ಮೊದಲೇ ಒಂದು ಕಬ್ಬಿನ ಜ್ಯೂಸ್ ಅಲ್ಲಿ ಕುಡಿದ್ಬಿಟ್ಟು ಇಬ್ಬರು ಒಂದೊಂದು ಲೋಟ ಕುಡಿದಿದ್ದೀವಿ. ಈಗ ಮತ್ತೆ ಹೋಗಿ ಸ್ಲಿಪ್ಪರ್ ಹಾಕೊಬಂದು ಮತ್ತೆ ಕಬ್ಬಿನ ಜ್ಯೂಸ್ ಕುಡಿಯೋಕೆ ನಿಂತವಳೆ. ಬಕಾಸೂರು ರಂಸ್ತವಳು ಇವಳು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ನಂಗೆ ನಿಂತ್ಕೆ ಎಟಕ್ಸೋದು, ನಿಂಗೆ ಜಂಪ್ ಮಾಡಿದ್ರೆ ಎಟಕ್ಸ್ತದೆ. ಕಾಲಲ್ಲಿ ಸ್ಲಿಪ್ಪರ್ ಹಾಕಲ್ದೇ ಹೋಗಿರೋರು ಮಾತ್ರ ಎಲ್ಲ ರನ್ನಿಂಗ್ ರೇಸಯ್ಯ. ನಾವು ರನ್ನಿಂಗ್ ರೇಸಲ್ಲೇ ಬಂದಿದ್ದೀವಿ. ಪಾಪ ಆಂಟಿಂದಿರೆಲ್ಲ, ನಾವೆಲ್ಲರೂ ಗಾಡಿ ಒಳಗಡೆನೇ ಸ್ಲಿಪ್ಪರ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀವಿ ಎಲ್ಲರೂ. ಆಂಕಲ್ ದೂರಕ್ಕೆ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರು ಗಾಡಿನ. ಅಲ್ಲಿಂದ ಫುಲ್ ಎಲ್ಲ ರನ್ನಿಂಗ್ ರೇಸಲ್ಲೇ ಬಂದಿದ್ದೀವಿ ಮಾತ್ರ. ಕೆಂಡದ ಮೇಲೆ ಬೇಕಾದ್ರೂ ನಡಿಬೋದು, ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೀ ಕಲ್ಲಲ್ಲಿ ಮಾತ್ರ ನಡೆಯೋಕ್ಕಾಗಲ್ಲ. ಬೆಟ್ಟದ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಬಿಸಿಲು ಟೈಮಲ್ಲೇ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ ಅಂದರೆ, ಬೆಳಗ್ಗೆ ಮಂಜಿರೋ ಟೈಮಲ್ಲಿ, ಅದರಲ್ಲೂ ಬಿಸಿಲಿರಲ್ಲ ಆ ಟೈಮಲ್ಲಿ ಬಂದ್ರಂತೂ ಮಸ್ತ್ ವೆದರು. ಮಿನಿ ಸ್ಟ್ರೀಟ್ ಇನ್ ಸರ್ಗರ್, ಶಾಪಿಂಗ್ ಸ್ಟ್ರೀಟ್. ನೀ ತಿನ್ನೋ ಗುರು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿನ್ನು ಮಾರಾಯ, ನಾನೇನಾದ್ರೂ ಕೇಳಿದ್ನ ಇವಾಗ? ನೀವು ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ. ತಿಂದು ಎಲ್ಲೋ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ ತಂದ್ಕೊಡ್ತೀರಾ? ಖಾಲಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ. ನನಗೋಸ್ಕರ ಒಂದೇ ಒಂದು ತಿಂದು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡು. ಅಂತೂ ಇಂತೂ ಸುತ್ಕೊಂಡು ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗುರು. ನೋಡಿದ್ರೆ ಎಲ್ಲ ಮೈಸೂರು ಬಸ್ಗಳೇ ಐತೆ. ಮೈಸೂರು ಅಂತ. ನಮ್ಮ ಎಚ್ ಡಿ ಕೋಟೆ ಬಸ್ ಒಂದಾದರೂ ಬರೋದು ಬೇಡವಾ? ಅರ್ಧ ಮುಕ್ಕಾಲು ಗಂಟೆ ಆದರೂ ಬಸ್ಸೇ ಬರಲಿಲ್ಲ. ಆದರೂ ನಾವು ಕಾಯ್ಕೊಂಡೇ ಕುತ್ಕೊಂಡ್ವಿ. ಲವ್ ಬರ್ಡ್ಸ್ಗಳನ್ನ ನೋಡೋಕ್ಕಾಯ್ತಾ ಇರಲಿಲ್ಲ. ಹಂಗೆ ನಮ್ಮ ದೀನ ನೋಡೋಣ ಅಂತ ನೋಡಿದ್ರೆ ಫೋನಲ್ಲಿ ಮಾತಾಡ್ತಾಳೆ. ನೋಡಿದ್ರೆ ನೈಲ್ ಪಾಲಿಶಲ್ಲೆಲ್ಲ ಹಾರ್ಟ್ ಬಿಡಿಸ್ಕೊಂಡವಳೆ. ಏನು ಗುರು ಇದು ಅಂತಂದರೆ ಮೊಕ್ಕ ಮುಚ್ಕೊಂಡು. ಅಷ್ಟಲ್ಲಿ ಇನ್ನೊಂದು ಲವ್ ಬರ್ಡ್ಸ್ ಕಾಣಿಸ್ತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ. ಹಂಗೆ ಮನೆಗೆ ಬಂದು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು
ಸಂತೆಗೆ ಹೋಗುವ ಮಮ್ಮಿ ಜೊತೆ ಅಂತ ಸಂತೆಗೆ ಹೋದೆ. ಸಂತೆಲಿ ಒಂದು ಕ್ಲಿಕ್ ಇಟ್ಕೊಂಡು ಆ ಕಡೆ ಈ ಕಡೆ ನಮ್ಮ ಕೋಟೆನೂ ತೋರಿಸ್ಬಿಡೋದ ಸಂತೆನಾ ಅಂತ. ಹಾಗೆ ನಾನು ಒಂದು ಪೋಸ್ ಕೊಟ್ಕೊಳ್ಳೋದ ಅಂತ ಕೊಟ್ಟೆ. ಅಷ್ಟಕ್ಕೆ ವಿಡಿಯೋ ಎಂಡ್ ಮಾಡೋಣ ಅನಿಸ್ತು, ಎಂಡ್ ಮಾಡಿದೆ. ಎಲ್ಲರಿಗೂ ಬಾಯ್ ಬಾಯ್, ಮತ್ತೆ ಸಿಗೋಣ.